ಇವತ್ತಿನ ನನ್ನ ವ್ಲಾಗಲ್ಲಿ ನಾನು ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ದೀನಿ. ಯಾಕೆ ಅಂತ ಪೂರ್ತಿ ವ್ಲಾಗ್ ನೋಡ್ಕೊಂಡು ಬನ್ನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲಿಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸಖತ್ತಾಗಿದ್ದೀನಿ. ಬೆಳಿಗ್ಗೆ ನೀರು ಇಟ್ಕೊಂಡು ಬರಬೇಕು ಅಂತ ಬಂದಿದ್ದೀನಿ. ಇದು ಮಡಿ ನೀರು, ಹಾಗೆ ಅಡುಗೆಗೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬರ್ತಾ ಇದ್ದೀನಿ. ದೇವರೇ ದಿನಕ್ಕೆ ಒಂದೇ ಬಿಂದಿಗೆ ನೀರು ತೊಗೊಂಡು ಬರೋದು. ನಮ್ಮ ಮನೆಯದು ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಮೆಟ್ಲು ಕೂಡ ತುಂಬಾ ಚಿಕ್ಕದು, ಹಾಗಾಗಿ ಎತ್ಕೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮಡಿ ನೀರು ಇಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರದ ವ್ಲಾಗ್ನ ನಾನು ಭಾನುವಾರ ಹಾಕ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಹಾಗಂತ ಅಷ್ಟೊಂದು ಬ್ಯುಸಿ ಏನಲ್ಲ, ಸ್ವಲ್ಪ ಕೆಲಸದ ಒತ್ತಡ ಅಷ್ಟೇ. ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗೆ ತಿಂಡಿಗೂ ಮುಂಚೆ ಈ ರೀತಿ ಒಂದು ಗ್ಲಾಸಷ್ಟು ಬಿಸಿನೀರು ಕುಡಿಯೋದು ಅಭ್ಯಾಸ. ಬಿಸಿನೀರು ಅಂದ ತಕ್ಷಣ ಇದರಲ್ಲಿ ಬರೀ ಬಿಸಿನೀರು ಅಷ್ಟೇ ಅಲ್ಲ, ಇದರಲ್ಲಿ ಜೀರಿಗೆ, ಓಂಕಾಳು ಹಾಗೆ ಪಲಾವ್ ಎಲೆ, ಒಂದು ಚಕ್ಕೆ ಇದೆ. ಇದನ್ನು ಕುಡಿಯೋದ್ರಿಂದ PCOD ರೆಗ್ಯುಲೇಟ್ ಅಂದರೆ ರಿವರ್ಸ್ ಮಾಡ್ಕೋಬಹುದು. ಹಾರ್ಮೋನ್ಸ್ ಪ್ರಾಬ್ಲಮ್ ಇದ್ದರೆ ಕಂಟ್ರೋಲ್ ಮಾಡ್ಕೋಬಹುದು. ಹೆಣ್ಮಕ್ಳಿಗೆ ಅದೇ ತಾನೇ ಅಪ್ಪ, ಎಷ್ಟು ಕಷ್ಟ ಗೊತ್ತಾ. ನಮ್ಮ ಮನೇಲಿ ಇದು ದಿನ ನಡೆಯುವಂಥ ರೂಟೀನ್. ಮಕ್ಕಳಿಗೆ ತಿಂಡಿ ತಿನ್ನಿಸ್ದೆ, ಇವ್ರು ತಿನ್ನೋದಿಲ್ಲ. ಬನ್ನಿ, ಅವರು ತಿಂಡಿ ತಿನ್ಕೊಂಡೇನೋ ಕೆಲ್ಸಕ್ಕೆ ಹೋದರು, ಮಕ್ಕಳು ಕೆಳಗಡೆ ಆಟಾಡೋಕೆ ಹೋದರು, ಇರೋದು ನಾನು ಒಬ್ಬಳೆ. ಸೊ ರೀಲ್ಸ್ ಮಾಡೋದಕ್ಕೆ ರೆಡಿ ಆಗೋಣ. ಏನು ಗೊತ್ತಾ, ನಾನು ರೀಲ್ಸ್ ಮಾಡಬೇಕು ಅಂತ ಇಷ್ಟು ಚೆನ್ನಾಗಿ ರೆಡಿ ಆಗ್ತಿರಲ್ಲ, ರೀಲ್ಸ್ ಯಾವುದೂ ವೈರಲ್ ಆಗಲ್ಲಪ್ಪ. ನಾನು ಯಾವಾಗ ಹುಚ್ಚುಚ್ಚಿ ಥರ ರೀಲ್ಸ್ ಮಾಡ್ತೀನಿ ನೋಡಿ, ಅದು ಸಖತ್ ವೈರಲ್ ಆಗುತ್ತೆ. ಯಾಕೆ ಹೀಗೆ ಗೊತ್ತಿಲ್ಲ. ಮತ್ತು ನನ್ನ ಮೇಕಪ್ ತುಂಬಾ ಸಿಂಪಲ್. ಒಂದಿಷ್ಟು ಪೌಡ್ರು, ಕಾಜಲ್ ಹಾಕ್ಕೊಂಡ್ರೆ ಮುಗಿದ್ದು. ನನ್ನ ಮೇಕಪ್ ಇಷ್ಟೇ. ಪುಟ್ಟದಾಗ ಒಂಚೂರು ಕುಂಕುಮ ಇಟ್ಕೊತೀನಿ, ಅದಂತೂ ಮಿಸ್ಸೇ ಇಲ್ಲ. ನನಗೆ ಈ ಸೀರೆ ತುಂಬಾ ಇಷ್ಟ. ಹಸಿರು ಕಲರ್ ಅಂದರೆ ಯಾರಿಗಿಷ್ಟ ಇಲ್ಲ. ಸಣ್ಣದಾಗಿರುವಂತಹ ಬಾರ್ಡರ್ ವರ್ಟಿಕಲ್ ಲೈನಲ್ಲಿ ತುಂಬ ಇಷ್ಟ ಆಯಿತು. ರೆಡಿ ಆದರೆ ಏನು ಸಖತ್ತಾಗಿ ಕಾಣ್ತಾರಲ್ಲ, ನನ್ನ ದೃಷ್ಟಿನೂ ಬೇಡಂಗಿದೆ. ರೆಡಿ ಏನೋ ಆಯಿತು, ರೆಡಿ ಏನೋ ಆಗಿದ್ದೀನಿ. ರೀಲ್ಸ್ ಮಾಡಬೇಕು, ಟೆರೆಸ್ಗೆ ಹೋಗಬೇಕು. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಇನ್ನೊಂದು ಹೇಳಬೇಕು. ನಮ್ಮ ಪ್ರಪಂಚದಲ್ಲಿ ಎಷ್ಟು ಜನ ಫೀಲಿಂಗ್ಸಲ್ಲಿದ್ದಾರಲ್ವ. ನಾನು ಹ್ಯಾಪಿ ಸಾಂಗ್ಗೆ ರೀಲ್ಸ್ ಮಾಡಿದ್ರೆ ಅದು ಯಾವುದೂ ವೈರಲ್ ಆಗಲ್ಲ. ಅದೇ ಯಾವುದೋ ಒಂದು ಒಳ್ಳೆ ಫೀಲಿಂಗ್ ಸಾಂಗ್ಗೆ ಒಂದೇ ಒಂದು ಫೋಟೋ ತೆಗೆದು ಒಂದೆರಡು ಲೈನ್ ಏನಾರ ಬರೆದು ಹಾಕ್ಬಿಡ್ತು ಅಂದರೆ ಸಖತ್ತಾಗಿ ವೈರಲ್ ಆಗುತ್ತೆ. ಯಾಕೆ ಹೀಗೆ? ನಿಮಗೂ ಹಾಗೆ ಅನಿಸುತ್ತಾ? ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ನನಗೆ ಮಲ್ಲಿಗೆ ಹೂವು ತುಂಬಾ ಇಷ್ಟ, ಹಾಗಾಗಿ ಇವತ್ತು 50 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೀನಿ. ಪರ್ಫೆಕ್ಟಾಗಿ ರೆಡಿ ಆಯಿತು. ಅಯ್ಯೋ, ಕೈಯಲ್ಲಿ ಬಳೆನೇ ಇಲ್ಲ. ಖಾಲಿದೆ, ಬಳೆ ಹಾಕೊಂಡು ಬರೋಣ. ಲೆಫ್ಟ್ ಹ್ಯಾಂಡ್ಗೆ ಬಳೆ ಈಸಿಯಾಗಿ ಹೋಗ್ಬಿಡುತ್ತೆ, ರೈಟ್ ಹ್ಯಾಂಡ್ಗೆ ಯಾಕೆ ಹೋಗಲ್ಲ? ನನಗೆ ಬಳೆಗಳಂದರೆ ತುಂಬಾ ಇಷ್ಟ, ಹಾಗಾಗಿ ಕೈ ತುಂಬ ಬಳೆ ಹಾಕ್ಕೊಳ್ಳೋದು ನನಗೆ ಅಭ್ಯಾಸ. ಸೊ ರೆಡಿ ಆಯಿತು. ಟೆರೆಸ್ಗೆ ಹೋಗಿ ಒಂದು 2-3 ರೀಲ್ಸ್ ಕೂಡ ಮಾಡಿದ್ದೀನಿ. ಅದು ನನ್ನ ಇನ್ಸ್ಟಾಗ್ರಾಮಲ್ಲೂ ಇದೆ, ಹಾಗೆಯೇ ಯೂಟ್ಯೂಬಲ್ಲೂ ಇದೆ, ಚೆಕ್ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ ಸಾಂಗಿಗೆ ಮಾಡಿದ್ದೀನಿ ಅಂತ ಗೆಸ್ ಕೂಡ ಮಾಡಬಹುದಿಲ್ಲಿ. ರೀಲ್ಸ್ ಎಲ್ಲ ಮುಗೀತು, ಅಷ್ಟರಲ್ಲಿ ಮಕ್ಕಳು ಬಂದರು. ಇವತ್ತು ರಜಾ ಇದ್ದಿದ್ದರಿಂದ ಮಕ್ಕಳು ಬೇಗನೆ ಟ್ಯೂಷನಿಗೆ ಬಂದರು. ಟ್ಯೂಷನ್ ಎಲ್ಲ ಮುಗೀತು. ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕಾಗಿತ್ತು, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಟ್ಯೂಷನ್ ಬೇಗ ಮುಗ್ದಿದ್ದರಿಂದ ನಾನು ಡ್ಯಾನ್ಸ್ ಕ್ಲಾಸಲ್ಲೇ ಕೂತ್ಕೊಳ್ತಾ ಇದ್ದೀನಿ. ಹಾಗಾಗಿ ಇದ್ರದ್ದು ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮಗಳು ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳು ನೋಡಿ. ಇದು ಕಾಂಪಿಟೇಷನ್ಗೆ ಅಂತ ಹುಡುಗಿ ರೆಡಿ ಆಗ್ತಾ ಇದೆ. ಸಖತ್ತಾಗಿ ಡ್ಯಾನ್ಸ್ ಮಾಡುತ್ತೆ ಗೊತ್ತಾ. ಕಾಂಪಿಟೇಷನ್ ಕೂಡ ಮುಗ್ದೋಯ್ತು. ವಿನ್ ಆದರೆ ಏನೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಗ್ರೇಸ್ಫುಲ್ಲಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸಾಂಗ್ ಹಾಕೋಣ ಅಂತ ಅಂದರೆ ಕಾಪಿರೈಟ್ಸ್ ಬರ್ಬೋದು, ಹಾಗಾಗಿ ಸಾಂಗ್ನ ನಾನಿಲ್ಲಿ ಹಾಕ್ತಾ ಇಲ್ಲ. ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ರಾತ್ರಿ ಅಡುಗೆಗೆ ಸಿಂಪಲ್ಲಾಗಿ ಮೊಟ್ಟೆ ಸಾರು ಮಾಡ್ಕೊಳ್ತಾ ಇದ್ದೀನಿ. ದಿನಾ ವೆಜ್ ತಿಂದು ಬೋರ್ ಆಗಿರುತ್ತಲ್ವ, ಒನ್ ಟೈಮ್ ಆದರೂ ಈ ರೀತಿ ಏನಾರು ತಿನ್ನಬೇಕು ಸ್ಪೆಷಲಾಗಿ ಅನಿಸುತ್ತೆ. ಹಾಗಾಗಿ ಅಷ್ಟರಲ್ಲಿ ಮನೆಯವ್ರು ಕೂಡ ಬರ್ತಾರೆ. 0 ಬಲ್ಬ್ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ. ಹೇಳರ ಹೆಂಡ್ತಿನ ಪ್ರೀತಿ ಮಾಡ್ಬೇಕು. ಬುಂಡೆನಾ? ನನಗೆ ಅವರು ಬುಂಡೆ ಅಂತ ಇರೋದು ಮುಂಡೆ ಅಂದಂಗೆ ಕೇಳಿಸ್ತಾ ಇದೆ. ಅದಕ್ಕೆ 3-4 ಸತಿ ಕೇಳಿದೆ ಏನು ಅಂತ. ನಾನು ಹಿಂಗೆ ಆಗ್ತೀನಿ.
ಅಲ್ಲಿದ್ದು ಯಾವುದು? ಎಲ್ಲ ಹಾಕೊಂಡು ಅಡುಗೆ ಮಾಡೋದು ಹಾಕ್ಬಿಡು. ಸೊ ಅವ್ರಿಗೂ ಮುದ್ದೆ ಊಟ ಎಲ್ಲ ಹಾಕ್ಕೊಟ್ಟು ಊಟ ಮಾಡ್ಬಿಟ್ಟು ನಿದ್ದೆ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಮತ್ತೆ ನೆಕ್ಸ್ಟ್ ವಿಡಿಯೋ ಅಥವಾ ರೆಸಿಪಿ ರೀಲ್ಸ್ ಯಾವುದಾದ್ರೂ ಆಗಿರಬಹುದು, ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.